ಈಶ್ವರನ ಹೂದೋಟ. ಅಲ್ಲಿ ಯಾರು ಹೋಗಬೇಡಿ, ಬ್ರಹ್ಮ ರಾಕ್ಷಸ ಇದ್ದಾನೆ. ಕಾಂತಾರದವರ ತಂಟೆಗೆ ಯಾವತ್ತೂ ಹೋಗಕ್ಕೆ ಹೋಗಬೇಡಿ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಎಕ್ಲು ಚಾನಲ್ಗೆ ಸ್ವಾಗತ. ತುಂಬಾ ಕಷ್ಟ ಆಯ್ತು ಗುರುವೆ ಈ ಸಿನಿಮಾನ ನೋಡ್ಕೊಂಡು ಬಂದು ಅರ್ಗಿಸ್ಕೊಂಡು ರಿವ್ಯೂ ಮಾಡಕ್ಕೆ. ಇಲ್ಲಿ ನಾನು ಕಾಂತಾರ ಸಿನಿಮಾದ ರಿವ್ಯೂ ಹೇಳ್ತಾ ಇಲ್ಲ, ನನಗಾಗಿರೋ ಒಂದಷ್ಟು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಕಾಂತಾರ ಚಾಪ್ಟರ್ 1 ಈ ಸಿನಿಮಾ ಶುರು ಆದಾಗಿಂದ ಇವತ್ತು ರಿಲೀಸ್ ಆಗಿರೋ ತನಕನೂ ಈ ಸಿನಿಮಾದ ಎಕ್ಸ್ಪೆಕ್ಟೇಷನ್ ಕನ್ನಡಿಗರ ಮನಸ್ಸಲ್ಲಿ ಯಾವತ್ತೂ ಹೈ ಆಗೇ ಇದೆ. ಸಿನಿಮಾ ನೋಡಿದ್ಮೇಲೆ ಆ ಹೈ ಡಬಲ್ ಆಗಿದೆ, ತ್ರಿಬಲ್ ಆಗಿದೆ. ಕೆಲವರು ಮತ್ತೆ ಮತ್ತೆ ನೋಡಬೇಕು ಅಂತ ಹಂಬಲಿಸ್ತಾ ಇದ್ದಾರೆ, ಆದರೆ ಟಿಕೆಟ್ಗಳು ಸಿಗ್ತಾ ಇಲ್ಲ. 2022ರಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಗಿತ್ತು, ಅದು ಎಲ್ಲರಿಗೂ ಗೊತ್ತಿದೆ. ಆ ಸಿನಿಮಾ ಯಾವ ಬಜೆಟಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಗಂಟ ಕಲೆಕ್ಷನ್ ಆಯಿತು, ಆ ಸಿನಿಮಾಯಿಂದ ನಮ್ಮ ಕರ್ನಾಟಕ ಕನ್ನಡ ಯಾವ ಥರ ಹಿರಿಮೆ ಗರಿಮೆ ಬಂತು ಅಂತ ಎಲ್ಲರಿಗೂ ಗೊತ್ತಿದೆ. ಅದಾದ್ಮೇಲೆ ರಿಷಬ್ ಅವರು ಪ್ರಾಮಿಸ್ ಮಾಡ್ತಾರೆ, ಇವಾಗ ನೋಡಿರೋದು ಚಾಪ್ಟರ್ 2, ಚಾಪ್ಟರ್ 1 ಇವಾಗ ಶುರು ಆಗುತ್ತೆ ಅಂತ. ಒಂದು ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಅಬ್ಬಬ್ಬಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 4ರಿಂದ 5 ಇರ್ಬೋದು. ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಮೇಲೆ ಕ್ಲೈಮ್ಯಾಕ್ಸು ಬರ್ತಾನೆ ಇರುತ್ತೆ. ಯಾರು ಸಿನಿಮಾ ನೋಡಿದ್ದೀರಾ ಇದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಷ್ಟು ಕ್ಲೈಮ್ಯಾಕ್ಸ್ಗಳನ್ನ ನೀವು ಒಂದೇ ಸಲ ಥಿಯೇಟ್ರಲ್ಲಿ ಆ ದೊಡ್ಡ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಮೈ ಜೂಮ್ ಅನ್ಸುತ್ತೆ ರೀ. ಸ್ಪೆಷಲಿ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಅದೊಂದು ಹೇಳ್ತಾರಲ್ಲ, ಗಾಡ್ ಲೆವೆಲ್ಗೆ ಹೋಗ್ಬಿಟ್ಟು ಬರ್ತಾರೆ ಅಂತ. ಆ್ಯಕ್ಟರ್, ಡೈರೆಕ್ಟರ್, ಪರ್ಫಾರ್ಮರ್, ಆರ್ಟಿಸ್ಟ್, ಕೋ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್, ಸಿನಿಮಾಟೋಗ್ರಾಫರ್, ಮ್ಯೂಸಿಕ್ ಡೈರೆಕ್ಟರ್, ಆರ್ಟ್ ಡೈರೆಕ್ಟರ್, ಕಾಸ್ಟ್ಯೂಮ್ ಡಿಸೈನರು, VFX, ಸೌಂಡ್ ಎಫೆಕ್ಟ್ಸು, DI ಮಾಡಿರೋರು, ಎಲ್ಲ ಡಿಪಾರ್ಟ್ಮೆಂಟ್ ಅವರು ಗಾಡ್ ಲೆವೆಲ್ಗೆ ಹೋಗಿ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಬಂದಿದ್ದಾರೆ. ಭೂಮಿಲಿ ಅಧರ್ಮಗಳು ಜಾಸ್ತಿ ಆದಾಗ ಶಿವ ತನ್ನ ಗಣಗಳನ್ನ ಕಳಿಸ್ತಾನಂತೆ. ಫ್ಯೂಚರ್ ಏನಾಗುತ್ತೆ ಅನ್ನೋದು ದೇವ್ರಿಗೆ ಮೊದಲೇ ಗೊತ್ತಿರೋದ್ರಿಂದ ಆಲ್ರೆಡಿ ಗಣಗಳನ್ನ ಕಳಿಸಿರ್ತಾರೆ. ದೈವಶಕ್ತಿ ಇರಬೇಕಾದ್ರೆ ದುಷ್ಟಶಕ್ತಿಗಳಿದ್ದೇ ಇರುತ್ತಲ್ವ, ಅದೇ ಥರನೇ ಕಾಂತಾರದಲ್ಲಿ ಬಿಗಿನಿಂಗ್ ಸಿನಿಮಾದ ಶುರುನಲ್ಲೇನೆ 2022ರಲ್ಲಿ ಎಲ್ಲಿಗೆ ಎಂಡ್ ಆಗಿತ್ತೋ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋತಾರೆ. ಟ್ರೈಲರ್ ನೋಡಿದಾಗ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಕ್ಲೀನ್ ಆ್ಯಂಡ್ ಕಟ್ಟಾಗಿ ಟ್ರೈಲರ್ ಕಟ್ ಮಾಡಿಕೊಟ್ಟಿದ್ದಾರೆ. ಟ್ರೈಲರಲ್ಲಿ ಇರೋದನ್ನ ನೋಡಿ ಸಿನಿಮಾನ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ಸಿನಿಮಾ ಬೇರೆನೇ ಇದೆ, ಬೇರೆ ಲೆವೆಲ್ಗೆ ಇದೆ. ಅದು ಯಾವ ಲೆವೆಲ್ಲು ಅಂತ ನೀವು ಸಿನಿಮಾ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಇವ್ರು ನಮ್ಗೆ ಹೇಳಕ್ಕೆ ಹೋಗಿರೋ ಕತೆ ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ನೀಟ್ ಆ್ಯಂಡ್ ಕ್ಲಿಯರಾಗಿ ಅರ್ಥ ಮಾಡಿಸಿದ್ದಾರೆ. ಎಲ್ಲೂ ಕೂಡ ಯಾರಿಗೂ ಕನ್ಫ್ಯೂಷನ್ಸ್ ಆಗದೆ ಸಿನಿಮಾ ನೋಡೋ ಪ್ರತಿಯೊಬ್ಬ ಆಡಿಯನ್ಸ್ಗೂ ಕನೆಕ್ಟ್ ಮಾಡಿ ಎಲ್ಲ ಪಾತ್ರಗಳಿಗೂ ಅದರದೇ ಆದಂಥ ಆರ್ಕ್ ಇದೆ, ಮೀನ್ಸ್ ಕ್ಯಾರೆಕ್ಟರ್ ಆರ್ಕ್ ಇದೆ. ಆ ಪಾತ್ರ ಯಾಕೆ ಬರುತ್ತೆ, ಆ ಪಾತ್ರಗಳಿಂದ ಏನೇನು ಮಾಡಿಸ್ತಾರೆ, ಆ ಪಾತ್ರ ಹೇಗೆ ಕೊನೆ ಆಗುತ್ತೆ ಅನ್ನೋದೇ ಸಿನಿಮಾದ ಕೋರ್ ಪಾಯಿಂಟ್. ಫಸ್ಟ್ ಹಾಫ್ನಲ್ಲಿ ರಿಷಬ್ ಶೆಟ್ಟಿ ಅವರು ಸ್ಟೋರಿ ಬಿಲ್ಡ್ ಮಾಡೋದ್ರಲ್ಲಿ ತುಂಬ ಟೈಮ್ ತೊಗೊಂಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಮತ್ತು ಆ ಕ್ಯಾರೆಕ್ಟರ್ಸ್ ಏನು ಕೆಲಸಗಳು ಮಾಡುತ್ತೆ ಮತ್ತು ಆ ಕ್ಯಾರೆಕ್ಟರ್ಗಳಿಂದ ಬೆಸ್ಟ್ ಆಫ್ ಬೆಸ್ಟ್ನ ಇಲ್ಲಿ ರಿಷಬ್ ಶೆಟ್ಟಿ ಅವರು ತೋರಿಸಿದ್ದಾರೆ. ಪ್ರತಿಯೊಂದು ದೈವಗಳ ಡೀಟೇಲಿಂಗ್ ವರ್ಕ್, ರುದ್ರ ಗುಳಿಗ, ರಾಹು ಗುಳಿಗ, ತಂತ್ರ ಗುಳಿಗ, ಕಟಲಿಕನ ಗುಳಿಗ, ನೆತ್ತರ ಗುಳಿಗ, ಅಗ್ನಿ ಗುಳಿಗ, ರಾಜ ಗುಳಿಗ, ಸ್ಪೆಷಲಿ ಇನ್ನೊಂದು ಗುಳಿಗ ಇದೆ, ಅದನ್ನು ನೀವು ಥಿಯೇಟ್ರಲ್ಲಿ ನೋಡಿ. ಎಷ್ಟೊಂದು ಜನ ಥಿಯೇಟ್ರಿಗೆ ನೀಚೆ ಬರ್ಬೇಕಾದ್ರೆ ಮಾತಾಡ್ತಾ ಇರೋದು ಕೇಳಿಸ್ಕೊತಾ ಇದೆ, ವಾಯ್ಸೇ ಬರ್ತಿಲ್ಲ, ಅಷ್ಟು ಸಲಿ ಕಿರ್ಚಿದ್ದಾರೆ, ಅಷ್ಟು ಸಕ್ಕದಾಗಿ ಬಂದಿದೆ ಸಿನಿಮಾ. ಅಂದಾಗೆ ಫಸ್ಟ್ ಹಾಫಲ್ಲಿ ಸಿನಿಮಾದ ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡಿದ್ರು, ಪ್ರತಿಯೊಂದು ಆರ್ಟ್ನ ಸ್ಟ್ರಕ್ಚರ್ನ ಬಿಲ್ಡ್ ಮಾಡಿಕೊಟ್ರು. ಸ್ಪೆಷಲಿ ಆ ಪ್ರೀ ಇಂಟರ್ವೆಲ್ ಮುಂಚೆ ಆ ಹುಲಿ ಎಪಿಸೋಡ್ ಇದೆಯಲ್ಲ, ಲಿಟ್ರಲಿ ಗೂಸ್ ಬಂಪ್ಸ್. ಇದು ನನಗೆ ಮಾತ್ರ ಅಲ್ಲ, ಸಿನಿಮಾ ನೋಡಿರೋ ಪ್ರತಿಯೊಬ್ಬರಿಗೂ ಆ ಕ್ಯಾರೆಕ್ಟರ್ ಮತ್ತು ಆ ಪಾತ್ರಗಳು ಕನೆಕ್ಟ್ ಆಗಿರ್ತಾರಲ್ಲ, ಆ ಹುಲಿ ಬಂದಾಗ ಆ ಹುಲಿ ಎಪಿಸೋಡ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ ಗುರು. VFX ಮಾಡಿರೋರು ನಮ್ಮ ಕನ್ನಡದವರೇ, MPC ಅನ್ನೋ ಸಂಸ್ಥೆ VFX ಮಾಡಿದೆ ಹುಲಿ ಎಪಿಸೋಡ್ ಪೂರ್ತಿ. ಇಂಟರ್ವೆಲ್ಲಲ್ಲಿ ಸಿನಿಮಾ ಓಕೆ ಇಲ್ಲಿಗೆ ಬಂತು ಅಂತ ಅನ್ಸುತ್ತೆ, ಸೆಕೆಂಡ್ ಹಾಫಲ್ಲಿ ಎತ್ಕೊಳ್ಳುತ್ತೆ ನೋಡಿ. ಟೇಕ್ ಆಫ್ ಆಗಿದ್ದು, ಲ್ಯಾಂಡಿಂಗ್ ಆಗಿದ್ದು ಮಾತ್ರ ಆ ಎಂಡ್ ಕಾರ್ಡು. ಸ್ಪೆಷಲ್ ಮೆನ್ಷನ್ ರಿಷಬ್ ಶೆಟ್ಟಿ ಅವರ ಜೊತೆಗೆ ಆ ರೈಟಿಂಗ್ ಟೀಮ್ ಇದೆಯಲ್ಲ ಗುರು, ಹ್ಯಾಟ್ಸ್ ಆಫ್ ಬ್ರಿಲಿಯಂಟ್ ವರ್ಕ್. ಪ್ರತಿ ಒಂದೂ ಅಷ್ಟು ಡೀಟೇಲ್ ಆಗಿ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಅಂದರೆ ಅದ್ರ ಹಿಂದ್ಗಡೆ ಅದರದ ಪ್ರೀ ಪ್ರೊಡಕ್ಷನ್ ಹೇಗಾಗಿರುತ್ತೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಮುಖ್ಯ ಸ್ಥಾನ ಪಡ್ಕೊಂಡಿರೋದು ರೈಟಿಂಗ್. ಇದು ನೆಕ್ಸ್ಟ್ ಬರೋದೇ ಸಿನಿಮಾಟೋಗ್ರಫಿ, ಮ್ಯೂಸಿಕ್, ಆರ್ಟ್. ಆ ಸಿನಿಮಾಟೋಗ್ರಫಿ ಅರವಿಂದ್ ಅವರು ಆ ಫ್ರೇಮ್ಗಳು ಇಟ್ಟಿದ್ದಾರೆ ನೋಡಿ, ಎಲ್ಲೂ ಕೂಡ ಒಬ್ರಿಗೂ ಅದು ನಾವು ಯಾರು ಕ್ರಿಯೇಟ್ ಮಾಡಿದೀವಿ ಅಂತಾನೆ ಅನ್ಸಲ್ಲ. ರಾಜನ ಆಸ್ಥಾನ, ದೇವಸ್ಥಾನ ನಿರ್ಮಾಣ ಮಾಡೋ ಜಾಗ, ವ್ಯಾಪಾರ ಮಾಡೋ ಜಾಗ ಮತ್ತೆ ಹೂದೋಟ ಎಲ್ಲಾನು ಪ್ರತಿಯೊಂದೂ ಆಲ್ರೆಡಿ ಅಲ್ಲಿದೆ, ನಾವು ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರ್ಬೋದು, ಆ ಥರ ಇದೆ. ಅಷ್ಟು ಡೀಟೇಲಿಂಗ್ ವರ್ಕ್, ಕ್ಯಾಮ್ರಾ ಪ್ಲೇಸ್ಮೆಂಟ್ ಮಾಡೋಕ್ಕಾಗಿರೋ ಜಾಗದಲ್ಲೆಲ್ಲಾನು ಪ್ಲೇಸ್ಮೆಂಟ್ ಮಾಡಿ ಸಿನಿಮಾಟೋಗ್ರಫಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ಇದ್ರ ಜೊತೆಗೆ ನಾನೇನು ಕಡಿಮೆ ಇಲ್ಲ ಬಾಸ್, ನಿಮ್ಮ ಲೆವೆಲ್ ಆಫ್ ಮೇಕಿಂಗ್ ನ ಮ್ಯೂಸಿಕ್ ನಾನು ಇನ್ನೊಂದು ತೂಕ ಹೆಚ್ಚಿಸ್ತೀನಿ ಅಂತ ಅಜಿನೀಶ್ ಅವರು. ಗುರು ಫಿಕ್ಸ್ ಆಗ್ಬಿಡಿ, ರಿಷಬ್ ಶೆಟ್ಟಿ ಅವ್ರು ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ಅಜಿನೀಶ್ ಅವ್ರು ಫಿಕ್ಸ್ ಆಗ್ತಾರೆ.
ಮತ್ತೆ ಅರವಿಂದ್ ಕಶ್ಯಪ್ ಅವ್ರು ಫಿಕ್ಸ್ ಆಗ್ತಾರೆ, ಆರ್ಟ್ ಡೈರೆಕ್ಟರ್ ಯಾರಿದ್ದಾರೆ ಅವ್ರು ಫಿಕ್ಸ್ ಆಗ್ತಾರೆ. ಈ 3 ಟೀಮ್ ಏನಿದೆ ಲಿಟ್ರಲಿ ಮಾತುಗಳಲ್ಲಿ ಇವ್ರು ಮಾಡಿರೋ ವರ್ಕ್ ನ ವರ್ಣಿಸಕ್ಕೆ ಆಗಲ್ಲ. ಆ ಸಿನಿಮಾ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಕ್ಯಾರೆಕ್ಟರ್ಗಳ ಕಡೆಗೆ ಬರಕ್ ಹೋದ್ರೆ ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಗುರುತು ಪರಿಚಯ ಇರುವಂತ ಕಲಾವಿದರೇ ಇದ್ದಾರೆ. ಇಲ್ಲಿ ಸ್ಪಾಯ್ಲರ್ಸ್ ಆಗುತ್ತೆ ಅಂತ ಎಷ್ಟೊಂದು ಆರ್ಟಿಸ್ಟ್ ನ ರಿವೀಲ್ ಮಾಡಕ್ ಹೋಗಲ್ಲ. ಏನು ತಂಡದವ್ರು ರಿವೀಲ್ ಮಾಡಿದ್ದಾರೆ ಅವ್ರ ಹೆಸರುಗಳು ಮಾತ್ರ ತಗೋತೀನಿ. ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ, ಜಯರಾಮ್, ಈ 3 ಕ್ಯಾರೆಕ್ಟರ್ ಸಿನಿಮಾನ ಯಾವ ತರ ಆಟ ಆಡಿಸ್ತಾರೆ ಅಂದ್ರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲ್ಲ ಈ ತರ ಕ್ಯಾರೆಕ್ಟರ್ಗಳು ಈ ತರ ಆಟ ಆಡಿಸ್ತಾರೆ ಅಂತ. ಬಟ್ ಇವ್ರೇನೇ ಆಟ ಆಡ್ಸಿದ್ರು ಮೇಲ್ಗಡೆ ಒಬ್ರು ಇರ್ತಾರೆ ಗೊತ್ತಾ, ಇದೇ ತರ ಆಟ ಆಡ್ಬೇಕು ಅಂತ. ರಿಷಬ್ ಶೆಟ್ಟಿ ಅವರು ಆ ಪಾತ್ರಗಳ ಡೀಟೇಲಿಂಗ್ ವರ್ಕ್ ಮಾತ್ರ ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ನನಗೆ ಸ್ಪೆಷಲಿ ತುಂಬಾ ಇಷ್ಟ ಆಗಿದ್ದ ಪಾತ್ರ ಯಾವ್ದಪ್ಪ ಅಂದ್ರೆ ಗುಲ್ಶನ್ ದೇವಯ್ಯ. ಅವ್ರು ನಮ್ಮ ಕನ್ನಡದವರು, ನೀವು ಎಲ್ಲೇ ನೋಡಿದ್ರು ಅವ್ರ ಆಕ್ಟಿಂಗ್ ಇದೆ ಗೊತ್ತಾ. ಮತ್ತೆ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಗ್ರೂಪ್ ಇದೆಯಲ್ಲ ಅದು ಸೂಪರು. ಇದೇ ತರನೇ ರಿಷಬ್ ಶೆಟ್ಟಿ ಅವ್ರ ಜೊತೆಗೂ ಅವ್ರ ಫ್ರೆಂಡ್ಸ್ ಬಳಗ ಇದೆ. ನಿನ್ ಮುನ್ನುಗ್ಗು ಗುರು, ನಿನ್ ಹಿಂದ್ಗಡೆ ನಾವು ನಿಂತಿರ್ತೀವಿ, ನಿನಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಏನ್ ಕಾನ್ವರ್ಸೇಷನ್ಗಳು ಇಟ್ಟಿದ್ದೀರಾ. ಪ್ರತಿ ಒಂದು ಕೂಡ ರೈಟಿಂಗ್ ಸಕ್ಕತ್ತಾಗಿರೋ. ಆ ಸಿನಿಮಾ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಅಷ್ಟು ಸಕ್ಕತ್ತಾಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಂತಾರ ಚಾಪ್ಟರ್ 1. ಗೊತ್ತಿಲ್ಲ ಕಾಂತಾರ ಇನ್ನೂ ಎಷ್ಟು ರೆಕಾರ್ಡ್ಗಳು ಮಾಡುತ್ತೆ, ಇನ್ನೂ ಎಷ್ಟು ರೆಕಾರ್ಡ್ಗಳನ್ನ ತನ್ನ ಮಡಿಲಿಗೆ ಬಾಚ್ಕೊಡುತ್ತೆ ಅನ್ನೋದು. ಒಂದಂತೂ ಸಿನಿಮಾ ನೋಡಿದಾಗ ಕನ್ಫರ್ಮ್ ಆಗುತ್ತೆ, ಈ ಸಿನಿಮಾಗೂ ಕೂಡ ನ್ಯಾಷನಲ್ ಅವಾರ್ಡ್ ಬರುತ್ತೆ. ಪ್ಲಸ್ ರಿಷಬ್ ಶೆಟ್ಟಿ ಅವರ ಆಕ್ಟಿಂಗ್ಗೆ ಬೆಸ್ಟ್ ನ್ಯಾಷನಲ್ ಅವಾರ್ಡ್ ಕನ್ಫರ್ಮ್. ಹೊಂಬಾಳೆ ಸ್ವಲ್ಪ ಪ್ರಯತ್ನ ಪಟ್ಟು ಇದನ್ನ ಗ್ಲೋಬಲ್ ಲೆವೆಲ್ ಆಡಿಯನ್ಸ್ಗೆ ಏನಾದ್ರು ರೀಚ್ ಮಾಡಿಸಿದ್ರೆ ಆಸ್ಕರ್ಗೆ ಹೋಗೋ ಎಲ್ಲ ಲಕ್ಷಣಗಳೂ ಕಾಂತಾರ ಸಿನಿಮಾಗಿದೆ. ಬಿಕಾಸ್ ಇದು ಸುಮ್ಮನೆ ಹೇಳೋದಲ್ಲ, ಸಿನಿಮಾ ನೋಡಿದಾಗ ಪ್ರತಿ ಒಬ್ರಿಗೂ ಅನಿಸುತ್ತೆ ಆ ಸಿನಿಮಾ ತಂಡದವ್ರು ಮಾಡಿರೋ ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್. ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲಿ ಕಾಂತಾರ ಸಿನಿಮಾ ನೋಡಿದ್ದೀರ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಾನು ಆಲ್ರೆಡಿ 2 ಸಲ ನೋಡಾಯಿತು, ಇವಾಗ 3ನೇ ಸಲ 4ನೇ ಸಲ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ನೋಡೋಕೆ ರೆಡಿ ಆಗ್ತಾ ಇದ್ದೀನಿ. ಮತ್ತಷ್ಟು ಸಿನಿಮಾ ಮಾಹಿತಿಗಳಿಗಾಗಿ ರಾಜಧಾನಿ ಎಕ್ಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.